పరిపక్వం చేసుకోవాలా. ఎప్పుడైతే నువ్వు ధ్యానం చేసుకుంటావో నీ మనసుని గట్టి మార్చాలి. మన మనసు చంచలమైపోయింది, అస్థిరమైపోయింది, యాదవం బానిస అయిపోయినాం. ఏదో కొన్ని చెడ్డలు పట్టుకుంటాం, బానిస అయిపోయింటాం. దాన్ని మెత్తగా తీసుకొని దాన్ని స్థిరం చేసుకొని ప్రజ్ఞ అనేది మనం కొంచెం ఇంప్రూవ్మెంట్ చేసుకుంటే నీ జీవితం అనేది ఏమని నీకు అర్థమవుతుంది. లేదంటే పోతా ఉంటే లోపలికి ఆ పేగులో పాడు ముందుకాయలు అన్నీ కరిగి కలిపి అగ్గేయి బొగ్గేయి ఆ డాక్టర్కి పోతే అవన్నీ తీసేయాలి, మొత్తం తీసేస్తే భర్త లేదా గ్యారెంటీ లేదు. ఏదో ఇంటికి పోయి ఏదైనా బతుకన్నా మనాలు బతుకోపోవాలని పంపిస్తాడు. ఇప్పుడేం చేయాల? మానవులు పుట్టిన దానికి ప్రయోజనం కదా. వాటిని మనం శుద్ధం చేసుకొని ధ్యానం పక్క రావాలా, యంత్రాంగం పక్క రావాలా. ఆ మనసును, అస్థిరంగా ఉన్నటువంటి మనస్సును స్థిరం చేయాలి. నువ్వేదైతే ఆనందాని కోసం నువ్వేదో అలవాట్లు పెట్టుకున్నావో అదే ఆనందం 10 రెట్లు నీకు సిక్కిపోతుంది. అడగండి. యాది మందు తాగితే ఒక బాటిల్ లోపలికి వేసుకుంటే నీకు ఆనందం దొరుకుతుందో అంతకు 10 రెట్ల ఆనందం దీంట్లో ధ్యానం దొరుకుతుంది. ఒప్పుకుంటారా? ఓకేనా? ದೊರೆತ చెప్పండి ಲ್ಯಾಂಡ್ ಹೊತ್ತು ನಿಮಗೆ ಯಾವುದಂದ್ರೆ ಅದರಿಂದ ನಿಮಗೆ ಆನಂದ ಸಿಗುತ್ತೋ ಅಂದಕ್ಕೋಸ್ಕರ ಎಲ್ಲ ಪ್ರತಿಯೊಬ್ಬರು ಅದು ಯೂಸ್ ಮಾಡೋದು, ಬೇರೆ ಇಲ್ಲ. ಯಾರೇ ಆಗಲಿ, ಒಂದು ಹೆಂಗಸು ಸವಾಸ ಆಗಲಿ, ಇಲ್ಲ ಎಣ್ಣೆ ಹೊಡೆಯೋದಾಗಲಿ, ಇಲ್ಲ ಜೂಜ್ ಆಡೋದ್ರಾಗಲಿ, ಇದೆಲ್ಲ ಮಾಡೋದು ಬರೀ ಆನಂದಕ್ಕೋಸ್ಕರ. ಎಷ್ಟೊತ್ತು? ಅದೆಷ್ಟೊತ್ತು ವಿಷ ಇರುತ್ತೆ ಅಷ್ಟೊತ್ತು ಗಂಟ. ಜೋಬಲ್ಲಿ ದುಡ್ಡಿರೋವರೆಗೂ ಜೂದ, ದೇಹದಲ್ಲಿ ಶಕ್ತಿ ಇರೋವರೆಗೂ ಹಿಂಗಸ್ರ ಹತ್ರ ಇರ್ತೀವಿ. ಆ ನಿಶಾ ಇರೋವರೆಗೂ ಎಣ್ಣೆಯಲ್ಲಿ ಇರ್ತೀವಿ. ಆಮೇಲೆ ಎಲ್ಲಿರುತ್ತೆ? ಮತ್ತೆ ಸ್ಟಾರ್ಟ್ ಆಗುತ್ತೆ ಮೊದಲು ಬಂದು. ಆ ಮೂರು ಇಲ್ಲ ಅಂದ್ರೆ ಆ ಮೂರು ನಿಂತ ಸವಸ್ಗೆ ಹೋಗ್ಬೇಡ. ಫ್ರೀಯಾಗಿ ನಾನು ಅದ್ರಲ್ಲಿ ಏನು ಸಿಗುತ್ತೆ 10 ಪಟ್ಟು ಸಿಗುತ್ತೆ ನಾನು ಧ್ಯಾನ ಹೇಳ್ಕೊಡ್ತೀನಿ. ಅದು ಮಾಡ್ತೀರಾ? 15 ದಿವಸ ಇಲ್ಲ ಅಥವಾ 21 ದಿವಸ ಮಾಡಿ. ಆಮೇಲೆ ನೀವು ನನಗೆ ಬಂದು ಹೇಳಿ. ಏನು ಪತ್ತೆ ಇಲ್ಲ, ಮಾಂಸ ತಿಂತೀಯ ತಿನ್ನು, ಎಷ್ಟು ತಿಂತೀಯ ತಿನ್ಕೋ, ಏನು ಇಷ್ಟ ಇಲ್ಲ ಪದಾರ್ಥ ತಿನ್ನು. ಈ ಮೂರು ನನ್ನ ಕಂಡೀಷನ್ ಇರಬೇಕು. ಒಂದು, ಎಣ್ಣೆ ಹೊಡಿಬಾರ್ದು, ಹೆಂಗಸು ಸವಾಸಕ್ಕೆ ಹೋಗ್ಬಾರ್ದು, ಜೂಜ್ ಆಡಬಾರ್ದು. ಈ ಮೂರು ಸ್ಟಾಪ್ ಮಾಡಿ, ಕಟ್ ಮಾಡು. ನಾನು ಏನು ಹೇಳಿದ್ದ ಅಭ್ಯಾಸ 21 ದಿವಸ ಮಾಡು. ಆಮೇಲೆ ಬಂದು ಹೇಳಿ ನಿನ್ಗೆ ಆನಂದವಾಗಿದೆಯಾ ಇಲ್ವಾ. ಆಮೇಲೆ ನಿನ್ನ ಸಂಸಾರ ಹೆಂಗಿರುತ್ತೆ, ನಿನ್ನ ಫ್ಯಾಮಿಲಿ ಹೆಂಗಿರುತ್ತೆ, ನಿನ್ನ ಆರೋಗ್ಯ ಹೆಂಗಿರುತ್ತೆ, ಪ್ರತಿಯೊಂದು ಸಮಾಜದಲ್ಲಿ ನಿನ್ಗೆ ಎಷ್ಟು ಗೌರವ ಇರುತ್ತೆ, ಪ್ರತಿಯೊಂದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿನ್ನ ಲೈಫ್. ನೋಡಿ, ಅಂತ ಶ್ರೇಷ್ಠವಾದ ಮಾರ್ಗ ಇದು. ಎಷ್ಟೋ ಜನ ತಿಳ್ಕೊಂಡು ಆರಾಮಾಗಿ ಆನಂದವಾಗಿ ಬದುಕಿದ್ರೆ ಚೇಂಜ್ ಆಗಿದ್ದಾರೆ ಲೈಫ್. ನಾವು ಹುಟ್ಟಿರೋದು ಸುಮ್ಮನೆ ಯಾವುದೋ ಒಂದು ಬಾನಿಸ ಆಗಿ ಅದರಲ್ಲಿ ಆರೋಗ್ಯ ಕಲ್ಕೊಂಡು ಜೀವಿತ ನರಕ ಮಾಡ್ಕೊಂಬಾರ್ದು. ಅದರಿಂದ ಏನು ಪ್ರಯೋಜನ? ನರಕ ಆಗಿಬಿಟ್ರೆ ಸಂಸಾರಕ್ಕೆ ಹೋಗುತ್ತೆ, ಹಣ ವೇಸ್ಟ್ ಆಗುತ್ತೆ, ನಮ್ಮ ನಂಬಿಕೊಂಡವರೆಲ್ಲ ಬೀದಿಗೆ ಬರ್ತಾರೆ, ಸಮಾಜದಲ್ಲಿ ಗೌರವ ಇರಲ್ಲ ನಿಮಗೆ. ನೀವು ಚೇರ್ ಮೇಲೆ ಕೂತ್ಕೊಂಡ್ರೆ ದಪ್ಪ ಇದ್ರೆ ನಿಮ್ಗೆ ಆಗಲ್ಲ, ಕೆಳಗಡೆ ಯಾವತ್ತು ಅಭ್ಯಾಸ ಇರಲ್ಲ. ನನಗೇನು ಡೌಟು, ಚೇರ್ ಮೇಲೆ ಹಾಕೊಂಡು ಕೂತ್ಕೊಂಡ್ರೆ ಕೆಳಗಡೆ ಆದರೆ ಕೂತ್ಕೊಳ್ಳ, ಚೇರ್ ಮೇಲೆ ಕೂತ್ಕೊಳ್ರಿ. ಇಲ್ಲ ಇಲ್ಲ, ಏನು ಕಂಡೀಷನ್ ಏನಿಲ್ಲ, ಕೆಳಗಡೆ ಕೂತ್ಕೊಬೇಕು. ಅವ್ರೇನು ಅವ್ರಿಗೆ ಅಭ್ಯಾಸ ಇದೆ, ಇವರಿಗೆಲ್ಲ ಧ್ಯಾನಗಳು ಮಾಡ್ತಾ ಇರೋರು, ಅವ್ರು ಕೂತ್ಕೊತಾರೆ. ನೀವು ಆಗಲ್ಲ, ಯಾಕಂದ್ರೆ ನನ್ಗೆ ಗೊತ್ತು ಬಾಜಿ ಅಷ್ಟು ಈಸಿ ಅಲ್ಲ. ಚೇರ್ ಹೇಳ್ಕೊಂಡು ಅಲ್ಲಿದ್ದಾವೆ, ಅಲ್ಲಿದೆ ನೋಡಿ, ಅಲ್ಲೊಂದು ಚೇರ್ ಇದೆ, ಅಲ್ಲಿಂದ ಚೇರ್ ಉಣ್ಣೆ ಏನಿದೆ ಬೈಟ್ వేసుకొని ಆಚೆ ಕಡೆ ಇರ್ಬೇಕನ್ನ ಚೇರು ತಂದು ಹಾಕ್ಬಾರ್ದು. ಸರಿನಾ? ಅದಕ್ಕೆ ನಮ್ಮ ಗುರುಜಿಯವರು ಒಳ್ಳೆ ಮಾತಾಡ್ತಾರೆ. ಕಣ್ಣುಗಳ ನೀ ಕೋಟೆ ನನ್ನ ನೋಡೆಂದು, ಕಿವಿಗಳ ನೀ ಕೋಟೆ ನನ್ನ ನಾದ ಕೇಳೆಂದು, ಕಣ್ಣುಗಳ ನೀ ಕೋಟೆ ನನ್ನ ನೋಡೆಂದು, ಬಾಯನು ನೀ ಕೋಟೆ ನನ್ನ ಭಜನಗೆಂದು, ನಾಸಿಕವನಿ ಕೋಟೆ ನನ್ನ ಜಾನಿಸೆಂದು, ಕಣ್ಣುಗಳ ನೀ ಕೋಟೆ ನನ್ನ ನೋಡೆಂದು, ನೀನಾರೆಂದೆ ಎಲ್ಲಿಂದ ಬಂದೆ, ಬಂದೆ
ಬಂದಿದ್ದು ಮರೆತೆ ಇಲ್ಲತ್ತು ಕಲಿತೆ, ಬಂದಿದ್ದು ಮರೆತೆ ಇಲ್ಲತ್ತು ಕಲಿತೆ, ಕಲಿತಿದ್ದು ಬಲಿತು ಮುಂದೆಲ್ಲಿ ಪ್ರಯಾಣ, ಪ್ರಯಾಣಕ್ಕೆ ಮುನ್ನ ನಿನ್ನ ಕೆಲಸದ ಹರಿವೇನು, ಪ್ರಯಾಣಕ್ಕೆ ಮುನ್ನ ನಿನ್ನ ಕೆಲಸದ ಹರಿವೇನು, ಕಣ್ಣುಗಳ ನೀ ಕೊಟ್ಟೆ ನನ್ನ ನೋಡೆಂದು, ಕಿವಿಗಳ ನೀ ಕೊಟ್ಟೆ ನನ್ನ ನಾದ ಕೇಳೆಂದು, ನನ್ನ ನಾದ ಕೇಳೆಂದು. ನಮ್ಗೆ ಕಣ್ಣು ಕೊಟ್ಟಿದ್ದಾರೆ, ಏನ್ ಕೊಟ್ಟಿರೋದು? ನಾವು ಏನೋ ನೋಡಿ ಅದ್ಬೇಕು ಇದ್ಬೇಕು ಅಂತ ಬದಲಾಡೋದಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟಿದ್ರೆ ಸಾಕು. ಜಾಸ್ತಿ ಬೇಕು ಬೇಕು ಅಂತ ಹೋದ್ರೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ದೇಹ ಎಷ್ಟು ಊಟ ಬೇಕು ತಗೊಳ್ತಾ ಅಷ್ಟೇ ತಗೊಳ್ತಾ ಅದ್ರ ಮೇಲೆ ತಗೊಂಡು ಒಳ್ಳೆ ನಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟೇ ಭಾರ ಎತ್ತಕ್ಕಾಗತ್ತೆ, ಅದಕ್ಕೆ ಮೇಲೆ ಎತ್ತಕ್ಕಾಗತ್ತೆ. ಇದು ಎಲ್ಲಾರಿಗೂ ಹಂಚ್ಕೊಂಡಾಗ ಬಂದಿರೋದು. ಇದು ಪ್ರತಿಯೊಂದು ಪದಾರ್ಥ ಎಲ್ಲರೂ ಹಂಚ್ಕೊಂಡು ತಿಂದ್ರಿ ಅಂತ ಹುಟ್ಟಿರೋದು ಈ ಪ್ರಕೃತಿ ಎಲ್ಲ. ಒಬ್ಬರೇ ತಿನ್ಬೇಕು ಅಂದ್ರೆ ಆಗಲ್ಲ, ಒಬ್ಬರೇ ಅನುಭವಿಸ್ಬೇಕು ಅಂದ್ರೆ ಆಗಲ್ಲ, ಎಲ್ಲ ನಮ್ಗೆ ಇರ್ಬೇಕು ಬೇರೆಯವ್ರಿಗೆ ಇರ್ಬಾರ್ದು ಅಂದ್ರೆ ಹಂಗಾಗಲ್ಲ. ಅದಕ್ಕೋಸ್ಕರ ಎಲ್ಲಾರು ಓಡಾಡ್ತಾವ್ರೆ ಓಡಾಡ್ತಾವ್ರೆ ಓಡ್ತಾವ್ರೆ 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 ಓಡ್ತಾವ್ರೆ. ಏನಿಲ್ಲ, ಎಲ್ಲ ಓಡಿ ಓಡಿ ಬಂದ್ರೆ ಮುಟ್ಟಾಕಿ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಅದರಿಂದ ಏನು ಪ್ರಯೋಜನ ಆಗಲ್ಲ, ಜನ್ಮ ಅನ್ಯಾಯ ಆಗುತ್ತೆ. ಆರೋಗ್ಯ ಇಲ್ದಂಗೆ ನರಕ ಮಾಡ್ಕೊಂಡ್ಬಿಡ್ತೀವಿ. ಆನಂದವಾಗಿ ಬೆಳಗ್ಗೆ ಸಾಯಂಕಾಲ ಮನೇಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಧ್ಯಾನ ಮಾಡ್ಕೊಂಡು ನಮ್ಮ ಕೆಲಸ ಏನಿದೆ ನಾವು ಮಾಡ್ಕೊಂಡು ಒಳ್ಳೆ ಆಲೋಚನೆ, ಪಾಸಿಟಿವ್ ಎನರ್ಜಿ ಬರಬೇಕು ನಮ್ಮ ಒಳಗಡೆ ಬಾಡಿನಲ್ಲಿ. ಒಳ್ಳೆ ಆಲೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ಇರ್ಬೇಕು ನಾವು ಯಾವಾಗೂ. ಕೋರಿನ ಮರ ಮಿಚ್ಚು ಅಂತ ಹೇಳ್ತಾರೆ ನೇಮನ್ನ. ನೀನು ಏನ್ ಚಿಂತೆ ಮಾಡ್ತೀವೋ ಅದನ್ನ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಧ್ಯಾನ ಮಾಡಿ ನಿನ್ನೆ ಚಿಂತನೆ ಮಾಡೋ, ಅದು ಹಿಂಗಾಗುತ್ತೆ ನೋಡು. ನಿನಗೇನು ಬೇಕು ಕೊಡೋದೆಲ್ಲ ನಿನ್ನ ಒಳಗಡೆ ಶಕ್ತಿ ಇದೆ. దేవుడు తనలో దండిగా ఉండగా తెలియని మానవ పశువులకు ನನ್ನೊಳಗಡೆ ದೇವ್ರು ದಂಡಿಗಿದ್ದಾನೆ. ಎಷ್ಟು ಜಗತ್ತಿಷ್ಟ ಅಷ್ಟಿದೆ. ನಾವು ಅದನ್ನ ಬಿಟ್ಟು ಬೇರೆ ಕಡೆ ಓಡ್ತೀವಿ. ಅಲ್ಲೋದ್ರೆ ಒಳ್ಳೇದಾಗುತ್ತೆ, ಇಲ್ಲೋದ್ರೆ ಏನಕ್ಕೆ ಹೋಗ್ತೀವಿ? ನಮ್ಮ ಕನ್ಫ್ಯೂಷನ್ನು ಏನೋ ಆಗುತ್ತೇನೋ. ಒಳ್ಳೇದು ಹೆಂಗಾಗುತ್ತೆ? ಒಳ್ಳೇದಿದೆ ಎರಡು, ಕೆಟ್ಟದ್ದು ಎರಡು ಇದೆ. ಇಲ್ಲಿ ನೀವು ಒಳ್ಳೇದು ಮಾತ್ರ ತಗೊಂಡು ಕೆಟ್ಟ ತಗೊಂಡ ಬೇಡ ಅಂದ್ರೆ ಯಾರು ತಗೊಂತಾರೋ? ತಗೊಳಕ್ಕಾಗಲ್ಲ. ಎರಡು ಅನುಭವಿಸ್ಬೇಕು ನಾವು. ಜೀವನ ಅಂದ್ರೆ ಅದೇನೆ. ಕಷ್ಟಗಳು ಅನುಭವಿಸ್ಬೇಕು, ನಷ್ಟನ ಅನುಭವಿಸ್ಬೇಕು, ಲಾಭನ ಅನುಭವಿಸ್ಬೇಕು, ಸುಖನ ಅನುಭವಿಸ್ಬೇಕು. ಅರ್ಥ ಮಾಡ್ಕೊಂಡು ಅನುಭವಿಸು. ಬರೀ ಸುಖಕ್ಕೆ ಓಡಬೇಡ, ಅದು ಸಿಕ್ಕಲ್ಲ, ನಿನ್ನ ಜೀವನ ಮುಕ್ತಾಯ ಆಗುತ್ತೆ. ಇದು ಸತ್ಯ, ವಾಸ್ತವ. ನಿನಗಾದ್ರೂ ಅಷ್ಟೇ, ನನಗಾದ್ರೂ ಅಷ್ಟೇ. ಯಾರಿಗೆ ಕೃಷ್ಣನ್ ರಾಮನಿಗೆ ಕಷ್ಟ ಬಂದಿಲ್ಲ? ರಾಮನಿಗೆ ಎಂತ ಕಷ್ಟ ಬಂತು? ಬೆಳಗ್ಗೆ ಎದ್ದು ಪಟ್ಟಾಭಿಷೇಕ ಮಾಡ್ಬೇಕು ಅವನಿಗೆ. ರಾತ್ರಿ ಬಂದ ಚಿಕ್ಕಮ್ಮ ಅವ್ರ ಯಜಮಾನ್ ಹಿಡ್ಕೊಂಡ. ಹಲೋ ಹಲೋ ನಿಮಿಷ ಕೂತ್ಕೊಂಡ. ಏನ್ ಸಮಾಚಾರ? ಏನಿಲ್ಲ, ಸ್ವಲ್ಪ ಕೂತ್ಕೊ ಮಾತಾಡ್ಬೇಕು ಅಂತ. ಚೇರಲ್ಲಿ ಕೂತ್ಕೊಂಡ. ನಿಲ್ಕೊಂಬೇಡ, ಬಿದ್ದೋಗ್ಬಿಡ್ತೀಯ. ಏನಂದ? ಅವಾಗ ನನ್ನ ಮದುವೆ ಆಗ್ಬೇಕಾದ್ರೆ ಹೇಳ್ತಿಲ್ಲ, ನಾನು 2 ಬೇಕು ಅಂತ ಕೊಟ್ಟಿನ ಹೋಗುವ, ನಿನಗೆ ಯಾವಾಗ ಬೇಕಾದ್ರೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಲ್ವಾ? ಇವಾಗ ನನ್ಗೆ ಬೇಕು ಅಂತ. ಏನದು ಅಂತ? ರಾಮನಿಗೆಲ್ಲ ಪಟ್ಟಾಭಿಷೇಕ ಆಗ್ಬೇಕಾಗಿರೋದು. ನನ್ನ ಮಗ ಭರತನಿಗೆ ಆಗ್ಬೇಕು. ಅಷ್ಟೊತ್ತಿಗೆ ಬಿದ್ದದ ಕೊಟ್ಲಪ್ಪ ಕೆಲಸ. ಆಮೇಲೆ ಇನ್ನೊಂದು ಯಾವುದು ಅಂದ, ರಾಮ ಇಲ್ಲಿ ಇರಬಾರ್ದು, ಕಾಡಿಗೆ ಹೋಗ್ಬೇಕು ಅಂತ. ಹಿಂಗಿರುತ್ತೆ ತಂದೆಗೆ. ಅವಾಗ ಬೆಳಿಗ್ಗೆ ಪಟ್ಟಾಭಿಷೇಕ ಆಗ್ಬೇಕು, ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಹಬ್ಬ ವಾತಾವರಣ. ಬೆಳಗ್ಗೆ ಇದ್ರೆ ಈಗ ನಾನು ಕಾಡಿಗೆ ಹೋಗ್ಬೇಕು. ಯಾವ ಬಾಯಿಂದ ಹೇಳ್ತಾನೆ ಮಗ, ಆ ತಂದೆ ಮಗನಿಗೆ. ಈಗಿನ ಮಕ್ಕಳಾದ್ರೆ ಬಿಡೋರ ಕತ್ತಿಸಾಕ್ರವ್ರ ಅಪ್ಪಣ್ಣ. ಬಂದ ರಾಮ, ರಾಮ ರಾ ಬಾಪ ಇಲ್ಲಿಂದ ದಶರಥ ಮಹಾರಾಜ್ ಕರೆದ್ಬಿಟ್ಟು, ರಾಮ ನನ್ನ ಮಾತು ಕೇಳ್ತೀಯಲ್ಲ? ಅಪ್ಪ ನಾನು ಹೇಳಪ್ಪ, ನಾನು ಕೇಳ್ತೀನಿ, ನೀನು ಕಾಡಿಗೆ ಹೋಗ್ಬಿಡು ನಿನ್ಗೆ ಅಂತ ಆಶೀರ್ವಾದ ಮಾಡಪ್ಪ ನನಗೆ ಅಂತ. ಎಡಕಾಲ ನಮಸ್ಕಾರ. ಬೆಳಗಾಗೋ ನೀನು ಕಾಡಿಗೆ ಹೋಗ್ಬೇಕು ಅಂತ ಹೊರಟ. ಅವ್ನು ಬಂದಿಲ್ಲೇನು ಕಷ್ಟ ಬಂದಿಲ್ವಾ? ಅವನೇನು ಮಾರಮ್ಮನ ಹತ್ರ ಹೋದ್ನ, ಚೌಡಮ್ಮನ ಹತ್ರ ಹೋದ್ನ, ಎಲ್ಲಮ್ಮನ ಹತ್ರ ಹೋದ್ನ? ನೋಡಪ್ಪ ನಾನು ಕಷ್ಟಪಟ್ಟು ನೆರವೇರಿಸು ಅಂತ.
ಪರಿಷ್ಕಾರ ಹುಟ್ಬೇಡ. ಎಲ್ಲಿ ತಪ್ಪು ಮಾಡಿದ್ರೆ ತಪ್ಪು ತಿದ್ಕೊಂಡು ನೆಕ್ಸ್ಟ್ ರಿಪೀಟ್ ಆಗ್ದಂಗೆ ಮುಂದೆ ಬದುಕೋ. ಧ್ಯಾನ ಮಾಡೋ, ನಿಮ್ಗೆ ಒಳ್ಳೆ ಜ್ಞಾನ ಬರುತ್ತೆ, ಒಳ್ಳೆ ಅರಿವು ಬೆಳೆಯುತ್ತೆ, ಒಳ್ಳೆ ಬುದ್ಧಿಜೀವಿ ಆಗ್ತೀಯ. ನಿನ್ನ ಹತ್ರ ಯಾವಾಗೂ ಹಣ ತುಳಿತಾ ಇರುತ್ತೆ ಬುದ್ಧಿಜೀವಿ ಆದ್ರೆ. ಇವಾಗ ಎಷ್ಟೋ ಜನ ಸಾಹುಕಾರ ಇದ್ದಾರೆ ಜಗತ್ತಿನಲ್ಲಿ, ಕೋಟಿ ಕೋಟಿ ದುಡ್ಡಿದೆ ಅವ್ರ ಹತ್ರ. ಅವ್ರು ಯಾರು ಕೂಲಿಗೆ ಹೋಗೋರು ಯಾವತ್ತಾನ ಕಷ್ಟಪಟ್ಟಿದ್ದಾರೆ, ಬೆವರು ಸುರಿಸಿದ್ದಾರೆ. ಮತ್ತೆ ಅವ್ರ ಹತ್ರ ಹಿಂಗೆ ದುಡ್ಡಿದೆ, ನಾವು 24 ಗಂಟೆ ದುಡ್ಡು ಸಾಯ್ತೀವಿ, ನಮ್ಮ ಹತ್ರ ಎಲ್ಲ ಯಾಕಿದಿರಲ್ಲ? ನನ್ನ ಮಕ್ಕಳು ಒಂದು ಕೆಲಸ ಮಾಡಲ್ಲ, ಯಾವಾಗೋ ಎದ್ದೇಳ್ತಾರೆ, ಯಾವಾಗೋ ಬಟ್ಟೆ ನೀಟಾಗಿ ಹಾಕ್ತಾರೆ ಐರನ್ ಮಾಡ್ಕೊಂಡು. ಅವ್ರಿಗೆ ಗೊತ್ತು ತಲೆ ಹೆಂಗೆ ಹೊಡಿಬೇಕು ಅಂತ. ಜನಕ್ಕೆ ವೀಕ್ನೆಸ್ ಇಲ್ಲಿಂದ ಗೊತ್ತಾ? ಅವ್ನು ದುಡ್ಡು ಬೇಕು 10 ರೂಪಾಯಿ ಅಂತಾನೆ, ಇವ್ನು ದುಡ್ಡು ಬೇಕು 5 ರೂಪಾಯಿ ಅಂತಾನೆ, ಅವ್ನು 20 ರೂಪಾಯಿ ಅಂತಾನೆ. ಟೈಮ್ ನೋಡಿ, ಸಮಯ ನೋಡಿ ವಸೂಲು ಮಾಡ್ಕೊತಾನೆ, ಅಲ್ಲಿ ಹಾಕ್ಕೊತಾನೆ. ಅವ್ನಿಗೇನು ಅವನನ್ನು ಕೂಲಿಗೆ ಹೋಗುವಂತಾನೆ, ಅವ್ನಿಗೆ ಫ್ರೀಯಾಗಿ ಬರ್ತಾ ಇದೆಯಲ್ಲ. ಏನಕ್ಕೆ? ಬುದ್ಧಿಜೀವಿ. ಯಾಕೆ ನಿಮ್ಗೆ ಯಾಕಿಲ್ಲ ಆ ಬುದ್ಧಿ? ನೀನು ಆ ಲೆವೆಲಲ್ಲಿ ಆ ಯೋಚನೆ ಮಾಡಲಿಲ್ಲ. ನೀನು ಕೂಲಿ ಮಾಡಬೇಕು, ತಿನ್ಬೇಕು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಅವತ್ತು ಹೇಳ್ಕೊಟ್ಬಿಟ್ರೆ ಅದೇ ನಮಗೆ, ಏಯ್ ಕಷ್ಟಮ್ ಸೇಯ್ ನೀವು ಸುಖ ಪಡ್ತಾವ. ಇದೊಂದು ಡೈಲಾಗ್ ಹೇಳ್ಬಿಟ್ಟು ಹೋದ್ರೆ ನಮಗೆ. ನನ್ನ ಮಗ ಸಾಯಿಲೆ ಹಂಗೆ ಮಣ್ಣಲ್ಲಿ ಬಿದ್ದು ಮಣ್ಣಲ್ಲಿ ಸತ್ತೋಗ್ಬಿಟ್ಟಿತ್ತು. ಇವ್ರು ಮಾಡಿದ ಕೆಲಸ ನಮಗಿದೆಲ್ಲ, ನಮ್ಮ ಬುಕ್ಕುಗಳು, ನಮ್ಮ ವೇದಗಳು ಎಲ್ಲ ದರಿದ್ರಗಳಲ್ಲಿ ಬದಿಟ್ಬಿಟ್ಟು ಹೋಗ್ಬಿಟ್ರು. ಆ ನನ್ನ ಮಕ್ಳು ಮಾತ್ರ ಬೇರೆ ದೇಶದಿಂದ ಬಂದು ನಮ್ಮ ಹತ್ರ ಹೊಡ್ಕೊಂಡು ಹೋಗ್ಬಿಟ್ರು. ಅದೆಲ್ಲ ಬರ್ಸಿದ್ದ ಆ ಸುಳ್ಳ ಮಕ್ಕಳೇ. ನಮ್ಮವ್ರಿಗೆಲ್ಲ ಬುದ್ಧಿ ಬೆಳೆಯಕ್ಕೆ ಬಿಡಬಾರ್ದು, ಇವ್ರ ಮಣ್ಣಲ್ಲೇ ಸಾಯಿಲಿ, ಇಲ್ಲಿರೋದು ಒಡವೆ ವಜ್ರ ಎಲ್ಲ ಹೊಡ್ಕೊಂಡು ಹೋಗ್ಬಿಡೋಣ ಅಂತ ಇಂಗ್ಲೀಷ್ನವ್ರು ಏನು ಮಾಡ್ರು, ಆ ಬುಕ್ಗಳು ನಮಗೆ ಕೊಟ್ಟರು, ನೀವು ಓದ್ಕೊಂಡು ಅಷ್ಟಲ್ಲೇ ಇರ್ರಿ, ಇಲ್ಲಿರೋದ್ರಲ್ಲಿ ನಾವು ಹೊಡ್ಕೊಂಡು ಹೋಗೋದಂಟ, ಆಮೇಲೆ ನೀವು ಪಾಡ ಏನೋ ಆಗಿರುತ್ತೆ ಹೇಳ್ಬಿಟ್ಟು ಎಲ್ಲ ಹೊಡ್ಕೊಂಡು ಹೋದ್ರು. ನಮ್ಮನ್ನ ಮಣ್ಣಲ್ಲಿ ಬಿಟ್ಬಿಟ್ಟು ಹೋದ್ರು. ಮಣ್ಣಲ್ಲಿ ಗೇರ್ಕೊಂಡು ಅದ್ರಲ್ಲಿ ತಿನ್ಕೊಂಡು ಹೆಂಗೆ ಇರು ನೀನು ಅಂತ. ಗೊತ್ತಾಗುತ್ತಾ? ಆ ಥರ ಬುದ್ಧಿಜೀವಿ ಆಗಬೇಕು ಧ್ಯಾನ ಮಾಡಿ. ಯಾವುದೋ ಸಾಯಂಕಾಲ ಒಂದು ಸಾಕೊಂಡ್ಬಿಟ್ಟು ಏನೋ ಒಂದು ಬದುಕ್ಬಿಟ್ಟು ಏನು ಬದುಕ್ಬಿಟ್ಟು ಅದೆಲ್ಲ ಏನು ಪ್ರಯೋಜನ ಇಲ್ಲ, ವೇಸ್ಟ್. 100 ವರ್ಷ ಬದುಕಿದ್ರೆ ಏನು ಪ್ರಯೋಜನ ಇಲ್ಲ, ಜನ್ಮ ವೇಸ್ಟ್. ನೀನೇನಾದರೂ ಧ್ಯಾನ ಮಾಡಿಕೊಂಡು ಒಳ್ಳೆ ಬುದ್ಧಿಜೀವಿಯಾಗಿ, ಒಳ್ಳೆ ಹಣ ಇಟ್ಕೊಂಡು, ಒಳ್ಳೆ ಐಶ್ವರ್ಯ ಇಟ್ಕೊಂಡು, ಒಳ್ಳೆ ಆರೋಗ್ಯ ಇಟ್ಕೊಂಡು, ನಿನ್ನ ಕುಟುಂಬ ನೀನು ಚೆನ್ನಾಗಿ ಇಟ್ಕೊಂಡು ನೀನು ಬದುಕಿದ್ರೆ ಆವಾಗ ನೀನು ಹುಟ್ಟಿದ್ದು ಸಾಕಾಯ್ತು. ನಿನ್ನ ಎತ್ತಿದ್ದ ಆ ತಾಯಿ ತಂದೆಗೂ, ತಾಯಿ ತಂದೆ ಇರ್ತಾರಲ್ಲ ಅವರು ಕಷ್ಟಪಟ್ಟು ಸಾಕಿದ್ದಕ್ಕೂ ಒಂದು ಪ್ರಯೋಜನ ಇದೆ. ಯೋಚನೆ ಮಾಡಿ. ಆ ಥರ ಒಳ್ಳೆ ಮಾರ್ಗ ಇಟ್ಕೊಬೇಕು. ಒಳ್ಳೆ ಮಾರ್ಗ ಇಲ್ಲ, ಗುರುಗಳಿಲ್ಲ ಇವತ್ತು ನಮಗೆ. ನೋಡ್ರಿ, ಮಾರ್ವಾಡಲ್ಲಿ ಗುರುಗಳಿಲ್ಲ ಯಾರಿದಾರ? ಯಾರು ನನ್ನ ಮಗ ಮಾರ್ವಾಡಿ ಕೂಲಿ ಮಾಡ್ತಾನ? ಇಲ್ಲ, ಕರ್ಕೊಂಬ. ಅಲ್ಲಿ ದೂರ ಬೇಡ, ಬ್ರಾಹ್ಮಣ ಅವನ ಕೂಲಿ ಮಾಡ್ತಾನ? ಒಬ್ಬ ಬ್ರಾಹ್ಮಣ ಕೂಲಿ ಕರ್ಕೊಂಬನ್ರಿ. ನನ್ನ ಮಕ್ಕಳು ಬೇಕಾದ್ರೆ ಯಾವುದೋ ಒಂದು ಕಲ್ಲು ಇಟ್ಕೊಂಡು ನೋಡಲ್ಲಿ ಗಂಟೆ ಹಾಕ್ಕೊಂಡು ಸಂಪಾದನೆ ಮಾಡ್ಕೊಂಡು ಬಿಟ್ರೆ ಒಂದು ಕೂಲಿ ಮಾಡಲ್ಲ ಅವನು. ಅವ್ರಿಗೆ ಗೊತ್ತು ಈ ಕಲ್ಲು ದೇವರನ್ನು ನಂಬ್ತಾರೆ ಜನ, ನಾನು ಆರಾಮಾಗಿ ತಿರ್ಸ್ಕೊಂಡು ಆರಾಮಾಗಿ ಕೂತ್ಕೊಂಡು. ಯಾವನಪ್ಪ ಬರ್ತಾನೆ ಅವನ ಮೇಲೆ ಸಿಗಕ್ಕೆ ಹಾಕ್ಬಿಟ್ಟು ಅವ್ನ ಕಾಸು ಮಾಡ್ಕೊಂಡು ಜೋಬಲ್ ಹಾಕ್ಕೊಂಡು ಅವ್ನು ಆರಾಮಾಗಿ ನೋಡ್ರಿ ಹೆಂಗಿದೆ ಕೆಲಸ. ಆ ಥರ ಎಲ್ಲ ಒದ್ದೆಗಳ ಹಂಗಿರ್ಬೇಕಾದ್ರೆ ನಮ್ಮ ವರ್ಗ ಯಾಕೆ ನಿಮ್ಗೆ ಕೆಳಗಡೆ ಸಾಯ್ತಾ ಇದೆ? ಕುಡ್ಕೊಂಡು ಪಡ್ಕೊಂಡು ಆ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡ್ಕೊಂಡು ಅವನಂತ ಸಾಲ ಮಾಡ್ಕೊಂಡು ಇವತ್ತು ಸಾಲ ಮಾಡ್ಕೊಂಡು ಯಾಕೆ ಒದ್ದಾಡ್ತಾ ಇದೆ? ಯೋಚನೆ ಮಾಡಿ. ಅದಕ್ಕೆ ನಾವು ಮಾರ್ಗ ಚೇಂಜ್ ಮಾಡಬೇಕು, ನಾವು ಬುದ್ಧಿವಂತರಾಗಬೇಕು. ನಾವು ಬುದ್ಧಿವಂತರಾಗಬೇಕು. ಅಯ್ಯೋ ಅವರೇನು ಬ್ರಾಹ್ಮಣರು, ಅವ್ರಿಗೆ ಗೊತ್ತು, ಇವ್ರು ಮಾಡುವಾಗಲೇ ಅವ್ರ ದುಡ್ಡು ಜಾಸ್ತಿ ಇದೆ, ಇನ್ನೊಬ್ರು ಯಾರು ಇದೆ ನಮಗಿಲ್ಲ, ಅದೆಲ್ಲ ಏನಿಲ್ಲ. ನೀನು ಮಾಡ್ಬೋದು, ಅವನು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು ಜಗತ್ತಿನಲ್ಲಿ. ನಮ್ಮ ಬುದ್ಧಿಮಟ್ಟ ಕಮ್ಮಿ ಇರೋದ್ರಿಂದ ನಾವು ಕೆಲವಲ್ಲಿ ಲೆವೆಲಲ್ಲಿ ಇದ್ದೀವಿ, ಅವ್ರ ಬುದ್ಧಿಮಟ್ಟ ಮೇಲೆ ಇರೋದ್ರಿಂದ ಅವರು ಆ ಲೆವೆಲ್ ಇದ್ದಾರೆ. ಯಾಕಂದ್ರೆ ಅವ್ರ ತಾಯಿ ತಂದೆ ಅದೇ ಹೇಳ್ಬಿಟ್ಟು ಹೋದ್ರು, ನಮ್ಮ ತಾಯಿ ತಂದೆ ಈ ಮಣ್ಣಲ್ಲಿ ಬಿಟ್ಬಿಟ್ಟು ಹೋದ್ರು, ನಮ್ಗೆ ಮಾಡ್ಕೊಂಡು ಕೂತ್ಕೊಂಡು. ಅದಕ್ಕೆ ನಾವು ಹಿಂಗಿದ್ದೀವಿ, ಅವ್ರು ಹಂಗಿದ್ದಾರೆ. ಯೋಚನೆ ಮಾಡಿ. ಅದಕ್ಕೆ ರೂಟ್ ಬದಲಾಯಿಸ್ಬೇಕು. ನಾವು ಕೆಳಗಡೆ ಮಟ್ಟದಲ್ಲಿ ಇದ್ದೀವಿ ಅಂದರೆ ಒಂದು ಮಾರ್ಗದಲ್ಲಿ ನಡೀಬೇಕು. ಗುರು ಬೇಕು, ಗುರು ತಗೋಬೇಕು, ಗುರು ಮಾತು ಕೇಳಬೇಕು, ಗುರು ನಂಬಬೇಕು. ಯಾವಾಗ ನೀನು ಗುರು ನಂಬ್ತೀಯೋ ಆ ಗುರು ನಿನ್ನ ತಿದ್ದುತ್ತಾರೆ. ಎಲ್ಲಿ ತಪ್ಪು ಮಾಡ್ತೀಯೋ ತಿದ್ದಿ ನಿನ್ನ ನನ್ನ ಕುಟುಂಬ ನಿನ್ನ ಜೀವನ ಪೂರ್ತಿ ಚೇಂಜ್ ಆಗ್ತೀಯ. ನೀನೇ ಆಗ್ತೀಯ. ನಾನು ಮಾಡೋದೇನಿರಲ್ಲ ಅಲ್ಲಿ. ನಾನೇನು ಮಂತ್ರ ತಂತ್ರ ಆಮೇಲೆ ನಿಂಬೆ ಅಕ್ಷತೆಗಳು ಅವೆಲ್ಲ ನಾವೆಲ್ಲ ಗೊತ್ತಿಲ್ಲ, ಅವೆಲ್ಲ ನಾನು ಮಾಡಲ್ಲ. ನನ್ನ ಕೈಗೆ ನಿಂಬೆಹಣ್ಣು ಗಂಟೆ ಗ್ಲಾಸ್ ಕೊಟ್ಟರೆ ಸ್ವಾಮಿ ಮಂತ್ರಿಸ್ಕೊಡು ಅಂದರೆ ಒಂದು ಗ್ಲಾಸ್ ನೀರು ತಗೊಂಬಂದು ಅದು ಕಟ್ ಮಾಡಿಬಿಟ್ಟೆ ಇಲ್ಲಿ ಬಿಟ್ಟು ಕುಡಿಯೋರು ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ. ಇದು ನಂಗೆ ಹಾಕೋಬೇಡ, ಕುಡಿದ್ಬಿಡು, ನಿಮ್ಗೆ ಆರೋಗ್ಯ ಒಳ್ಳೆಯದು, ಜೀವನ ಚೆನ್ನಾಗಿ ಆಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ.
ಅರ್ಥ ಆಗುತ್ತಾ? ಅದನ್ನೇ ನೀನು ಹಾಕೊಂಡು ಇಟ್ಕೊಂಡು ಅದೇನೋ ನಾನು ಒಳ್ಳೇದಾಗ್ಬಿಟ್ಟು ಇಟ್ಕೊಂಡೆ ದರಿದ್ರ ಅದು ಬ್ಲ್ಯಾಕ್ ಮ್ಯಾಜಿಕ್ ದುಡ್ಡು ಮಾಡ್ಕೊಳಕ್ಕೆ ಅದೆಲ್ಲ ಮಾಡೋದು ಅದೆಲ್ಲ ಏನು ಯೂಸ್ ಇಲ್ಲ. ಅರ್ಥ ಮಾಡ್ಕೊ, ಲಾಜಿಕ್ ಆಗಿ ಹೋಗಿ ಅರ್ಥ ಮಾಡ್ಕೊಳ್ಳಿ. ಜೀವನ ಅಂದ್ರೆ ಏನು? ಅದೊಂದು ಸೈನ್ಸ್. ಯಾವ ರೀತಿ ಹೋದ್ರೆ ಏನಾಗ್ತೀವಿ ಅಂತ ಒಬ್ಬನ ಅಡ್ವಾನ್ಸ್ ಆಗಿ ಆಲೋಚನೆ ಮಾಡ್ಬೇಕು. ನಮಗಿಂತ ಮೇಲೆ ಮಟ್ಟದ ಹೇಗೆ ಬರ್ತಾ ಇದಾರೆ, ನಾವ್ಯಾಕೆ ಹಿಂಗೆ ಬರ್ತಾ ಇದ್ವಿ, ಆ ರೀತಿ ನೀನು ಯೋಚನೆ ಮಾಡಿ ನಿನಗೂ ದಾರಿ ಸಿಗುತ್ತೆ. ಆ ಥರ ಒಂದು ಬದಲಾವಣೆ ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸು ಸ್ಥಿರ ಆಗಬೇಕು, ನಮ್ಮಲ್ಲಿ ಸೂಕ್ಷ್ಮ ಗುಣಗಳು ಬರಬೇಕು. ಅದಕ್ಕೆಲ್ಲ ಧ್ಯಾನ ಮಾಡ್ಕೋಬೇಕು, ಈ ಗುರುಮಾರ್ಗದಲ್ಲಿ ನಡಿಬೇಕು. ಗುರುಗಳನ್ನ ಏನೇ ಕಷ್ಟ ಬಂದರೂ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಪ್ರತಿಯೊಂದು ಮಾಡಿದಾಗ ನಮಗೆ ತಿದ್ದಕ್ಕೆ ಒಬ್ಬ ಗುರು ಇದ್ದಾಗ ನಾವು ಗುರು ಏನೇಂತ ಮಾಡಿದ್ರೆ ನಮ್ಮ ಜೀವನ ಸರೋಗುತ್ತೆ. ಬಿಟ್ಟರೆ ಬೇರೆ ನೀನು ಏನೇನೋ ಮಾಡ್ತಿದ್ದೆ ಅದೆಲ್ಲ ಆಗಲ್ಲ. ತಾತ್ಕಾಲಿಕ, ಅವೆಲ್ಲ ಟೆಂಪ್ರರಿ. ಆ ರೀತಿ ನಾವು ಮಾಡಿಕೊಂಡು ಮುಂದೆ ಹೋಗ್ಬೇಕು. ಅರ್ಥ ಮಾಡ್ತೀವಿ? ಅದನ್ನು ಬಿಟ್ಟು ನಾನು ಏನನ್ನು ಮಾಡ್ತೀನಿ ಅಂತಂದರೆ ಅವೆಲ್ಲ ಅಶಾಶ್ವತಲ್ಲ. ಶಾಶ್ವತವಾಗಿ ಆಗೋದಂಥದ್ದಲ್ಲ. ನಿನಗೇನಾದರೂ ಬೇಕು, ನಿನಗೆ ಒಳ್ಳೇದಾಗಬೇಕು ಅಂದರೆ ನೀನೇ ಸಾಧನೆ ಮಾಡಬೇಕು, ನೀನೇ ಧ್ಯಾನ ಮಾಡ್ಕೊಬೇಕು. ಸಂಶಯ ಬಂದಾಗ ಗುರುಗಳು ನೀನೇ ಕೇಳಬೇಕು. ನಿನ್ನನ್ನು ನೀನು ತಿದ್ದುಕೊಂಡು ಹೋದರೆ ಮಾತ್ರ ಅದು ಸರಿ ಹೋಗುತ್ತೆ. ಬಿಟ್ಟರೆ ಬೇರೆ ಬ್ಲ್ಯಾಕ್ ಮ್ಯಾಜಿಕ್ಗಳಿಂದ ಯಾವುದೂ ಸರಿ ಹೋಗಲ್ಲ, ಆಗಲ್ಲ. ಅಂತ ಆಗ್ತಾ ಇದೆಯಾ? ಆ ರೀತಿ ಮಾಡ್ಕೊಂಡು ಇದ್ದಾರೆ ಎಷ್ಟೋ ಜನ. ಇವಾಗ ರವಿನ ಆ ಥರ ಮಾಡ್ಕೊಂಡಿದ್ದಾರೆ. ಇಷ್ಟು ಜನ ಇದ್ದಾರೆ ಹೇಳಿದಲ್ಲೆಲ್ಲ, ತುಂಬ ಜನ ಇದ್ದಾರೆ. ಗೊತ್ತಾಯ್ತಾ? ನಾನು ತುಂಬ ಜನಕ್ಕೆ ಆ ಕಡೆಗೆಲ್ಲ ಹೇಳ್ಕೊಡ್ತೀನಿ, ಮಾಡ್ಕೊತ ಇದ್ದಾರೆ. ಬಟ್ ಯಾರು ಇಲ್ಲಿ ಬರಲ್ಲ, ನಾನು ಯಾರನ್ನೂ ಕರೆಯೋದು ಇಲ್ಲ. ಅರ್ಥ ಆಯ್ತಾ? ನಾನು ಇವ್ರಿಗೂ ಹೇಳೋದು ಒಂದೇನೆ, ನೀವು ಗೇಟ್ ಹತ್ರ ಬಂದಿದ ತಕ್ಷಣ ಮಾಸ್ಕ್ ಹಾಕೊಂಡು ಒಳಗಡೆ ಬನ್ನಿ. ಹೋಗ್ಬೇಕಾದ್ರೆ ಆ ಗೇಟ್ವರೆಗೂ ಮಾಸ್ಕ್ ತೆಗಿಬಾರ್ದು, ಮಾತಾಡಬಾರ್ದು. ಯಾರ್ದಿದ್ದಾರೆ ಮೌನ ಮಾಡಿ ಧ್ಯಾನ ಮಾಡಿ. ಬರೋದು ಏನಕ್ಕಿಲ್ಲಿ? ಆರಾಮಾಗಿ ಧ್ಯಾನ ಮಾಡಿ. ಏನೋ ಪ್ರಸಾದ ಕೊಡ್ತಾರೆ, ತಗೊಳ್ಳಿ. ಆಮೇಲೆ ಮಾಸ್ಕ್ ಹಾಕೊಂಡು ಮನೆಗೆ ಹೋಗಿ ಆರತ್ರ ಬಂದು ಮಾತು ಮಾಡೋದು, ಒಂದು ಮೌನ ಮಾಡಿದ್ರೆ ಎಷ್ಟೋ ಶಕ್ತಿ ಬರ್ತದೆ. ಮೌನಕ್ಕೆ ಅಷ್ಟು ಶಕ್ತಿ ಇದೆ. ಮೌನಕ್ಕಿಂತ ಶ್ರೇಷ್ಠವಾದ ಫಲ ಯಾವುದೂ ಇಲ್ಲ. ನೀವು 100 ಯಜ್ಞಗಳು ಮಾಡಿಸಿದ್ರು ಮನೆಯಲ್ಲಿ ಒಂದು ಕೋಟಿ ಖರ್ಚು ಮಾಡಿ ಒಂದು ಮೌನಕ್ಕೆ ಸಮಾನ ಬರಲ್ಲ. ಅರ್ಥ ಮಾಡ್ಕೊ. 100 ಕ್ಷೇತ್ರ ಸುತ್ಕೊಂಡ್ ಬಂದ್ರು 1 ಗಂಟೆ ನೀನು ಮನೆಯಲ್ಲಿ ಕೂತ್ಕೊಂಡ್ರೆ ಅದು ಸಮ ಬರೋದಿಲ್ಲ. ಅರ್ಥ ಮಾಡ್ಕೊ. ಇವತ್ತು ಒಂದು ನಿಮ್ಮ ಕೊಲತ್ರನೇ ಒಂದು ಹೆಣ್ಮಗು ಫೋನ್ ಮಾಡಿತ್ತು 5 ಗಂಟೆಗೆ. ಸ್ವಾಮಿ ಮೌನ ಕೂತ್ಕೊಂತ ಇದ್ದೀನಿ. ಎಷ್ಟೊತ್ತವರೆಗೆ ಕೂತ್ಕೊಬೇಕು ಅಂತ. ಸಾಯಂಕಾಲ 5 ಗಂಟೆವರೆಗೆ ಕೂತ್ಕೊಂಡ್ರೆ ಬೆಳಗ್ಗೆಯಿಂದ 5 ಗಂಟೆ ತನಕ ಮೌನ ಮಾತಾಡಿದ್ರೆ, ಮೌನ ಮಾಡಿದ್ರೆ ಅರ್ಧ ಊಟ ನೀನು. ಬೆಳಗ್ಗೆ 5 ಗಂಟೆ ತನಕ ಅಂದರೆ ಫುಲ್ ಊಟ. ಇನ್ನೇನು ಇಷ್ಟ ಯಾವ್ದು ಮಟ್ಟು ಮಾಡ್ಕೋಬೋದು. ಸ್ವಾಮಿ ಬೆಳಗ್ಗೆ ತನಕ ಮೌನ ಮಾಡ್ತೀನಿ. ಮಾಡೋದು ನಾನು ಇಲ್ಲಿ ಬಂದು ಮಾಡ ಅಂತ ಕರೆಯಲ್ಲ ನಾನು. ಯಾಕಂದ್ರೆ ಇಲ್ಲಿ ಬಂದು ನೀನು ಕೂತ್ಕೊಂಡು ನಾನು ಯಾವ್ದು ಕೂತ್ಕೊಂಡ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಅರ್ಥ ಆಯ್ತಾ? ನಿನ್ನ ಮನೆಯಲ್ಲಿ ನೀನು ವ್ಯವಸ್ಥೆ ಮಾಡ್ಕೊಂಡು ಅಲ್ಲೇ ನೀನು ಧ್ಯಾನ ಮಾಡ್ಕೊಬೇಕು, ಅಲ್ಲೇ ಸಾಧನೆ ಮಾಡ್ಕೊಬೇಕು. ಸಂಶಯ ಬಂದಾಗ ನನಗೆ ಕಾಲ್ ಮಾಡಬೇಕು, ಆ ಸಂಶಯನ ತೀರಿಸ್ಕೋಬೇಕು. ನಿನ್ನ ಕೆಲಸ ನೀನು ಮಾಡ್ಕೊಂಡು ನಿನ್ನ ಜೀವನ ನೀನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ ರೀತಿ ನಾವು ಸೆಟ್ಟಿಂಗ್ ಮಾಡಿಕೊಂಡ್ರೆ ನಮ್ಗೆ ಈಸಿಯಾಗಿರುತ್ತೆ ವೇದಾಂತ ಮಾರ್ಗದಲ್ಲಿ ಹೋಗಕ್ಕೆ. ಇದನ್ನು ಜಾಸ್ತಿ ಹಚ್ಕೊಂಡು ಜಾಸ್ತಿ ಇದೇ ಹಚ್ಕೊಂಡು ಅದು ಬಿಟ್ಬಿಟ್ಟು ನಾವು ಏನು ಮಾಡಿದ್ರು ಸಹ ಅದರಲ್ಲಿ ಏನು ಪ್ರಯೋಜನ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ವೇಮಣ್ಣಗೆ ಹುಚ್ಚಿಟ್ಟಿರುತ್ತೆ. ಊರಿನವರೆಲ್ಲ ಕೇಳ್ತಾರೆ ನಮ್ಮ ಕನ್ನಡ ಹಾಕ್ಬೇಕು. మీకు తెలుగు క్లాస్ అయిపోయింది. వాళ్ళు కన్నడ వాళ్ళు పాపం వాళ్ళు కోలేదు నంగు వచ్చినారు. కన్నడ వాళ్ళ క్లాస్ తెలుగు క్లాస్ వేమన్నా వాళ్ళ తల్లి తాయి ఇస్తారు, తల్లి ఉంటుంది. వేమన్నకు కొంచెం పిచ్చి పట్టింటుంది. పిచ్చి అంటే నాకు పట్టిన పిచ్చే. ఇప్పుడు నన్ను కూడా స్వామికి పిచ్చి 24 గంటలు కూర్చోంటాడు. పిచ్చి పట్టింది అనుకుంటా. అర్థమైనా? ఆ వేమన్న వాళ్ళ అమ్మ ఏం చేస్తుంది, వాళ్ళు ఇల్లు ఆడవాళ్ళంతా పన్నీరుతో చెప్తా ఉంటే బేజారైంది. అయినా నీకు పిచ్చి పట్టిందిరా, రా అయ్యబ్బి పుణ్యక్షేత్రం చుట్టుకొని వద్దాము, మీకు మేలు అయిపోతుంది మీకు అని. సరే అని చెప్పి వేమన్న దగ్గరికి వస్తున్నాయి అమ్మ. అయినా రారా పదామంటుంది. ఆయన ఏమని చెప్తాడు, అమ్మ నాకేం పిచ్చి పెట్టలేదు, నేను బాగుంటాను, నువ్వు నన్నేందుకు ఇబ్బంది పెడతావు, నువ్వు ఆరామంగా ఉండు అని ఆయన వినేలే. అర్థమైనా? లేదు నువ్వు రాకపోతే పర్వాలేదు, నిన్నకన్నీ పాపానికి నేను నన్ను చుట్టుకొని వస్తానని ఆయన బయలుదేరుతుంది. ఆయన భద్రంగా ఉండి ఇంటికి వెళ్ళి అక్కడ పోవద్దు, తప్పతావు నువ్వు, ఇంటికి రాలేవు, మళ్ళీ వెళ్ళి దొరుకుతుంది నీకు అని చెప్పి ఆయనకి భద్రం చెప్పి ఆయన బయలుదేరేటప్పుడు ఏమన్నా అమ్మాయి ఇక్కడ రా అంటాడు. ఏమన్నా ఆయన జోబులో ఈ తామ్రతో కాసు ఉంటుంది. తామ్రత ಅಂದರೆ ಇದು ರಾಗಿ. ಆ ಕಾಸು ನೋಡಮ್ಮ, ಈ ಕಾಸು ತಗೊಂಡೋಗಿ ನೀವು ಯಾವ ಕ್ಷೇತ್ರದಲ್ಲಿ ಇದು ಚಿನ್ನ ಆಗತ್ತೋ ಆ ಕ್ಷೇತ್ರ ಗುರ್ತಿಟ್ಕೊಬ.
ಹೆಸರು ಇಟ್ಕೊಂಡು ಗುರ್ತಿಟ್ಕೊಬ್ಬ, ನಾನು ಬರ್ತೀನಿ ಆ ಕ್ಷೇತ್ರಕ್ಕೆ ಅಲ್ಲಿ. ಸರಿ ಇನ್ನೇನು ನನ್ನ ಮಗನ ಬಿಡು ಅಂತೇಳಿ ಇಸ್ಕೊಂಡು ಆ ತಿತ್ತಿಲಿ ಹಾಕೊಂಡು ಅಮ್ಮ ಹೊರಟೆ ಗೊತ್ತಾ ఉంటుంది ఎన్ని దేవస్థానం పోయి అన్ని క్షేత్రాలు చుట్టుకొని ఒక మునిలా అన్ని తెచ్చుకొని ఇంటికి వస్తుంది. ఇంటికి వచ్చి ఏమన్నా అంటాడు, అమ్మ అయిపోయినమ్మా మూనైనా అన్ని చుట్టుకొని వస్తుంది అంటుంది. ఏదమ్మా నేను కాసి తింటే అది ఆడాను ఉన్నాయా తిట్లండి తెల్లి తీసుకెళ్ళండి యాడైంది బంగారైనా నీకేమైనా పిచ్చి పెట్టింది ఏమిరా తాములు మీ బంగారం ఎక్కడన్నా అవుతుందా నాగిపోయి నీ పిచ్చి కాకపోతే తెచ్చుకోమ్మని తీసుకొని 3 సార్లు ధ్యానం చేసి తీసుకోమ్మా బంగారు కాదు. ఆయమ్మ కళ్ళు అట్లే నీళ్ళు దిగుతుంది. నిజమైన దేవుడు నాయన, దేవుడు అని తెలుసుకోలేక నేను దేశం తీసుకొని వస్తే ఆయమ్మ ఏడుస్తుంది.